ನಮಸ್ತೆ ಗೆಳೆಯರೇ, ಯುವ ಸ್ಫೂರ್ತಿಗೆ ಸ್ವಾಗತ. ಹಾಗೆ ಶ್ರೀರಾಮಕೃಷ್ಣ ಕಥಾಮೃತದ 4ನೆಯ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೆಳೆಯರೇ, ಕಳೆದ ಸಂಚಿಕೆಯಲ್ಲಿ ಕ್ಷುದಿರಾಮನ ಶ್ರದ್ಧಾಭಕ್ತಿಯ ಉತ್ತುಂಗವನ್ನು ನೋಡಿದ್ವಿ. ಜೊತೆಗೆ ಭಗವಂತನ ಕೃಪಾ ಸಾಗರದಲ್ಲಿ ಮಿಂದೆದ್ದ ಕ್ಷುದಿರಾಮನ ಸೌಭಾಗ್ಯದ ಕ್ಷಣಗಳನ್ನು ಗಮನಿಸಿದ್ದೇವೆ. ಹಾಗೆ ಕ್ಷುದಿರಾಮನ ಪತ್ನಿ ಚಂದ್ರಮಣಿಯು ಪತಿಗೆ ತಕ್ಕ ಸಂಗಾತಿಯಷ್ಟೇ ಅಲ್ಲದೆ ಆಕೆಯ ಭಕ್ತಿಯು ಆತ್ಮ ಸಾಕ್ಷಾತ್ಕಾರವನ್ನು ತಲುಪಿತ್ತು ಅನ್ನೋದಕ್ಕೆ ನಮಗೆ ಸಿಗುವಂತಹ ಒಂದಿಷ್ಟು ವಿಚಾರವನ್ನ ಈ 4ನೇ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಕ್ಷುದಿರಾಮನದು ದೈವಿಕ ವ್ಯಕ್ತಿತ್ವ ಎನ್ನುವುದನ್ನು ನಾವು ಹಿಂದಿನಿಂದಲೂ ನೋಡುತ್ತಲೇ ಬಂದಿದ್ದೇವೆ. ಅವನ ಪತ್ನಿಯೂ ಕೂಡ ಈ ವಿಷಯದಲ್ಲಿ ತೀರಾ ಕಡಿಮೆಯವಳೇನಲ್ಲ. ಕ್ಷುದಿರಾಮನ ಪತ್ನಿ ಚಂದ್ರಮಣಿಯಂತೂ ಪತಿಗೆ ತಕ್ಕ ಸಂಗಾತಿ. ಅವಳು ಕೂಡ ತನ್ನ ಮುಗ್ಧ, ಸರಳ ಹಾಗೂ ವಾತ್ಸಲ್ಯಪೂರ್ಣ ಸ್ವಭಾವದಿಂದ ಆ ಹಳ್ಳಿಗರ ಹೃದಯದಲ್ಲಿ ಪವಿತ್ರ ಸ್ಥಾನವನ್ನೇ ಪಡೆದಿದ್ದಳು. ಹಳ್ಳಿಗರು ಅವಳನ್ನು ತಮ್ಮ ಸ್ವಂತ ತಾಯಿಯಂತೆ ಕಾಣುತ್ತಿದ್ದರು. ತಮ್ಮ ಸಂತಸದ ಹಾಗೂ ಸಂಕಟಗಳ ಸಮಯದಲ್ಲಿ ಚಂದ್ರಮಣಿಯಂತೆ ಸಹಾನುಭೂತಿ ತೋರುವ ಇನ್ನಾರನ್ನೂ ಅವರು ಕಂಡಿರಲಿಲ್ಲ. ಬಡವರು ಯಾರೇ ಅವಳ ಬಳಿಗೆ ಹೋಗಲಿ ಬರಿಗೈಯಲ್ಲಿ ಹಿಂದೆ ಬರುತ್ತಿರಲಿಲ್ಲ. ಅಷ್ಟೇ ಅಲ್ಲ, ತಮ್ಮ ಹೃದಯದ ತುಂಬ ಅವಳ ಅಪೂರ್ವ ವಾತ್ಸಲ್ಯದ ಸವಿ ತುಂಬಿಕೊಂಡೇ ಬರುತ್ತಿದ್ದರು. ಇದು ಆ ಹಳ್ಳಿಯ ಪ್ರತಿಯೊಬ್ಬ ಬಡವನ ಅನುಭವ. ಇನ್ನು ಭಿಕ್ಷೆಯಿಂದಲೇ ಬದುಕುವ ಸಾಧು ಸನ್ಯಾಸಿಗಳಿಗಂತೂ ಅವಳ ಮನೆ ಬಾಗಿಲು ಸದಾ ತೆರೆದೇ ಇರುತ್ತಿತ್ತು. ಹಾಗೆ ಈ ಸಾತ್ವಿಕ ದಂಪತಿಗಳಿಗೆ ರಾಮಕುಮಾರ ಮತ್ತು ಕಾತ್ಯಾಯಿನಿ ಎಂಬ ಇಬ್ಬರು ಮಕ್ಕಳಿದ್ದರು. ರಾಮಕುಮಾರನಿಗೆ ಈಗ 16 ವರ್ಷ ವಯಸ್ಸು, ಹಾಗೆ ಕಾತ್ಯಾಯನಿಗೆ 11 ವರ್ಷ ವಯಸ್ಸು. ಹೀಗೆ ಒಂದು ದಿನ ರಾಮಕುಮಾರ ಸಮೀಪದ ಬುಸ್ರುಬೋ ಎಂಬ ಹಳ್ಳಿಗೆ ಒಬ್ಬರ ಮನೆಯಲ್ಲಿ ಸಂಜೆ ಲಕ್ಷ್ಮೀ ಪೂಜೆ ಮಾಡಲು ಹೋಗಿದ್ದ. ಮಧ್ಯರಾತ್ರಿ ಕಳೆದರೂ ಮಗ ಮನೆಗೆ ಬರದೇ ಇದ್ದುದನ್ನು ಕಂಡು ತಾಯಿ ಚಂದ್ರಮಣಿ ಕಳವಳಗೊಂಡಳು. ಮನೆಯ ಹೊರಗೆ ನಿಂತು ಮಗನ ಬರುವಿಕೆಗಾಗಿ ಕಾಯತೊಡಗಿದಳು. ಆ ಹೊತ್ತಿಗೆ ದೂರದಲ್ಲಿ ಮುಸ್ರುಬು ಹಳ್ಳಿಯಿಂದ ಕಾಮಾರಪುಕುರಕ್ಕೆ ಬರುವ ಗದ್ದೆಯ ದಾರಿಯಲ್ಲಿ ಓರ್ವ ನೀಳವಾದ ವ್ಯಕ್ತಿ ಬರುತ್ತಿರುವುದು ಕಾಣಿಸಿತು. ಮಗನ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದ ಅವಳಿಗೆ ಅದು ತನ್ನ ಮಗನೇ ಇರಬೇಕೆನಿಸಿತು. ಆನಂದ ಭರಿತಳಾಗಿ 4 ಹೆಜ್ಜೆ ಮುಂದೆ ನಡೆದಳು. ಆದರೆ ಆ ವ್ಯಕ್ತಿ ಸನಿಹಕ್ಕೆ ಬರುತ್ತಲೇ ತಿಳಿಯಿತು, ಅದು ರಾಮಕುಮಾರನಲ್ಲ, ಸಕಲಾಭರಣಗಳಿಂದ ಸಿಂಗಾರಗೊಂಡ ಸುರಸುಂದರಿಯಾದ ಒಬ್ಬಳು ಹುಡುಗಿ ಎಂದು. ಇಂತಹ ಅಪರಾತ್ರಿಯ ವೇಳೆ ಸುಂದರ ಸ್ತ್ರೀಯೊಬ್ಬಳು ಹೀಗೆ ಸಕಲಾಭರಣಗಳಿಂದ ಅಲಂಕಾರಗೊಂಡು ಏಕಾಂಗಿಯಾಗಿ ಬರುತ್ತಿರುವುದೆಂದರೇನು? ಆದರೆ ಚಂದ್ರಮಣಿಗೆ ಅದೆಲ್ಲ ಹೊಳೆಯಲೇ ಇಲ್ಲ. ಅವಳ ಮನಸ್ಸಿನಲ್ಲಿದ್ದ ಯೋಚನೆ ಒಂದೇ ಒಂದು, ನನ್ನ ಮಗ ಯಾಕೆ ಇನ್ನೂ ಬರಲಿಲ್ಲ ಎನ್ನುವುದು. ಅವಳು ಆ ಹುಡುಗಿಯನ್ನು ಕೇಳಿದಳು, ಎಲ್ಲಿಂದ ಬರುತ್ತಿದ್ದೀಯಮ್ಮ? ಆ ಹುಡುಗಿಯ ಉತ್ತರ, ಅಮ್ಮ, ನಾನು ಬುಸ್ರುಬು ಹಳ್ಳಿಯಿಂದ ಬರುತ್ತಿದ್ದೇನೆ. ಆಗ ಚಂದ್ರಮಣಿ ಕಾತರತೆಯಿಂದ ಕೇಳಿದಳು, ಓ, ನನ್ನ ಮಗ ರಾಮಕುಮಾರ ಕೂಡ ಬುಸ್ರುಬುಕ್ಕೆ ಹೋಗಿದ್ದ. ಅವನು ಅಲ್ಲಿಂದ ಹೊರಟಿದ್ದೇನಾದರೂ ಕಂಡೆಯಮ್ಮ? ಅವನು ಈ ವೇಳೆಗಾಗಲೇ ಬರಬೇಕಾಗಿತ್ತು. ಅಸಲಿಗೆ ಚಂದ್ರಮಣಿಗೆ ಆ ಹುಡುಗಿ ಯಾರೆಂಬುದು ಆ ಹುಡುಗಿಗೂ ಚಂದ್ರಮಣಿ ಯಾರೆಂಬುದು ತಿಳಿಯದು. ಹೀಗಿರುವಾಗ ರಾಮಕುಮಾರ ಚಂದ್ರಮಣಿಯ ಮಗ ಎನ್ನುವುದು ಅವಳಿಗೆ ತಿಳಿಯಬೇಕು. ಆದರೆ ತನ್ನ ಮಗ ಇನ್ನೂ ಬರಲಿಲ್ಲ ಎನ್ನುವಂತಹ ಒಂದೇ ಒಂದು ಚಿಂತೆಯಲ್ಲಿ ಮುಳುಗಿದ್ದ ಚಂದ್ರಮತಿಗೆ ಅವೆಲ್ಲ ಹೊಳೆಯಲು ಸಾಧ್ಯವೇ ಇರಲಿಲ್ಲ. ಆದರೆ ಆ ಹುಡುಗಿ ಚಂದ್ರಮಣಿಯನ್ನು ಸಮಾಧಾನ ಪಡಿಸುತ್ತಾ ಹೇಳಿದ ಮಾತು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡುವಂಥದ್ದು. ಆ ಹುಡುಗಿ ಚಂದ್ರಮಣಿಯನ್ನು ನೋಡುತ್ತಾ ಹೇಳುತ್ತಾಳೆ, ನಿನ್ನ ಮಗ ಯಾವ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದನೋ ಅದೇ ಮನೆಯಿಂದ ನಾನು ಬರುತ್ತಿದ್ದೇನೆ. ಹೆದರಬೇಡ, ನಿನ್ನ ಮಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಬಂದು ಬಿಡುತ್ತಾನೆ. ಕಳವಳಗೊಂಡಿದ್ದ ಚಂದ್ರಮತಿಯ ಮನಸ್ಸು ಸ್ವಲ್ಪ ತಿಳಿಯಾಯಿತು. ಆದ್ದರಿಂದಲೇ ಈಗ ಅವಳ ಗಮನ ಆ ಬಾಲಕಿಯೆಡೆಗೆ ಹರಿಯತೊಡಗಿತು. ನೋಡಿದಳು, ಕಣ್ಣುಗಳನ್ನು ಸರಿಯಾಗಿ ಅಗಲಿಸಿ ನೋಡಿದಳು. ಹುಡುಗಿಯ ಸೌಂದರ್ಯ ಹೇಳತೀರದು. ಅವಳ ಕಂಠವೋ ಜೇನುಕಂಠ, ಅವಳ ಉಡುಗೆ ತೊಡುಗೆಯೋ ಅದು ಬಹು ಆಕರ್ಷಕ. ಇನ್ನು ಅವಳ ಆಭರಣಗಳು ಅದು ಸಾಕ್ಷಾತ್ ದೇವಲೋಕದ್ದು. ಅವಳೆಂದಳು, ಮಗು, ನೀನಿನ್ನೂ ಚಿಕ್ಕ ಹುಡುಗಿ. ನೀನು ಇಂತಹ ಸುಂದರವಾದ ಆಭರಣ, ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ಈ ಅಪರಾತ್ರಿಯಲ್ಲಿ ಹೋಗುತ್ತಿರುವುದಾದರೂ ಎಲ್ಲಿಗೆ? ಅದಿರಲಿ, ನೀನು ಕಿವಿಯಲ್ಲಿ ಧರಿಸಿರುವ ಈ ವಿಚಿತ್ರ ಆಭರಣದ ಹೆಸರೇನು ಎಂದು ಕೇಳಿದಳು. ಆ ಬಾಲಕಿಯು ಮುಗುಳ್ನಗುತ್ತಾ, ಅಮ್ಮ, ಇದು ಕರ್ಣಕುಂಡಲ ಎಂದಳು. ಬಳಿಕ ಮುಂದುವರಿಸುತ್ತಾ ಹೇಳಿದಳು, ನಾನಿನ್ನು ಬಹಳ ದೂರ ಹೋಗಬೇಕಾಗಿದೆ, ಇನ್ನು ನಾನು ಬರಲೆ ಎಂದು ಚಂದ್ರಮಣಿಗೆ ಹೇಳಿದಳು. ಚಂದ್ರಮಣಿ ಭಾವಿಸಿದಳು, ಪಾಪ, ಈ ಹುಡುಗಿ ಬಹಳ ಕಷ್ಟದಲ್ಲಿರಬೇಕು, ಸ್ವಲ್ಪ ಸಹಾಯ ಮಾಡೋಣ ಎಂದು ಪ್ರೀತಿಯಿಂದ ನುಡಿದಳು. ಮಗು, ಬಾಮ್ಮ, ಈ ರಾತ್ರಿ ನಮ್ಮ ಮನೆಯಲ್ಲಿ ವಿಶ್ರಮಿಸಿಕೊ, ಬೆಳಿಗ್ಗೆ ಸಾವಕಾಶವಾಗಿ ಹೊರಟರಾಯಿತು ಎಂದಳು. ಆಗ ಆ ಬಾಲಕಿ ಎಂದಳು, ಇಲ್ಲ ತಾಯಿ, ನಾನು ಈಗಲೇ ಹೋಗಬೇಕು. ಮುಂದೆ ಎಂದಾದರೂ ಒಂದು ದಿನ ನಿಮ್ಮ ಮನೆಗೆ ಖಂಡಿತವಾಗಿಯೂ ಬರುತ್ತೇನೆ ಎಂದವಳೇ ಆ ಮನೆಯಿಂದ ಹೊರಟು ಹೋದಳು. ಈಗ ಆಕೆ ಬಂದ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯಲ್ಲಿ ಹೊರಟು ಹೋದಳು. ಆಕೆ ದಾರಿ ಬದಲಾಯಿಸಿದ್ದನ್ನು ಕಂಡು ಚಂದ್ರಮಣಿಗೆ ಆಶ್ಚರ್ಯವಾಯಿತು. ಪಾಪ, ದಾರಿ ತಪ್ಪಿ ಹೋಗಿರಬೇಕು ಎಂದು ಭಾವಿಸಿ ಅವಳಿಗೆ ದಾರಿ ತೋರಿಸಲು ಅವಳ ಕಡೆಗೆ ಹೊರಟಳು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ
ಆ ಹುಡುಗಿ ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದಳು. ಆ ಹುಡುಗಿಯ ಪತ್ತೆ ಇರಲಿಲ್ಲ. ಚಂದ್ರಮಣಿ ನಾನಾ ದಿಕ್ಕುಗಳಲ್ಲಿ ಹುಡುಕಿ ನೋಡಿದಳು, ಆದರೆ ಹುಡುಗಿ ಮಾತ್ರ ಕಾಣೆ. ಆಗ ಅವಳಿಗೆ ಆ ಹುಡುಗಿಯ ಮಾತು ನೆನಪಿಗೆ ಬಂದಿತು. ನಿಮ್ಮ ಮಗ ಯಾವ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದನೋ ಆ ಮನೆಯಿಂದಲೇ ಬರುತ್ತಿದ್ದೇನೆ ಎಂಬ ಆ ಬಾಲಕಿಯ ಮಾತು ಈಗ ಚಂದ್ರಮಣಿಯ ಕಿವಿಯಲ್ಲಿ ಗುಯಿಂಗುಡಲು ಪ್ರಾರಂಭಿಸಿತು. ನಿಜ, ಇವಳೇ ಆ ಲಕ್ಷ್ಮಿ. ಆ ಅಲೌಕಿಕ ದಿವ್ಯಾಭರಣ, ಆ ಸ್ವರ್ಗೀಯ ಸೌಂದರ್ಯ ಇನ್ನಾರಿಗೆ ಬರಬೇಕು? ಸತ್ಯವಾಗಿಯೂ ಇವಳು ಲಕ್ಷ್ಮಿ. ಚಂದ್ರಮಣಿಗೆ ದೃಢವಾಯಿತು. ಆನಂದದಿಂದ, ಭಾವೋತ್ಕೃಷ್ಟದಿಂದ ಅವಳ ಎದೆ ಡವಡವಿಸತೊಡಗಿತು. ಪತಿಯಾದ ಕ್ಷುದಿರಾಮನ ಬಳಿಗೆ ಓಡೋಡಿ ಬಂದು ಮೊದಲಿಂದ ಕಡೆಯವರೆಗೂ ವಿವರವಾಗಿ ಬಣ್ಣಿಸಿದಳು. ಪರಮ ಸಾತ್ವಿಕನಾದ ಕ್ಷುದಿರಾಮ ಎಲ್ಲವನ್ನೂ ಶಾಂತವಾಗಿ ಕೇಳಿ ಪತ್ನಿಗೆ ಭರವಸೆ ನೀಡುತ್ತಾ ನುಡಿದ. ಚಂದ್ರಮಣಿ, ನೀನು ನಿಜಕ್ಕೂ ಪುಣ್ಯವಂತೆ. ಕರುಣಾಮಯಿಯಾದ ಲಕ್ಷ್ಮೀದೇವಿ ಅಪಾರ ಕೃಪೆಯಿಂದ ನಿನಗೆ ದರ್ಶನವನ್ನು ನೀಡಿದ್ದಾಳೆ. ಇದು ನಮ್ಮೆಲ್ಲರ ಸೌಭಾಗ್ಯ ಎನ್ನುತ್ತಾ ಪರಿಪರಿಯಾಗಿ ನಮಸ್ಕರಿಸಿ ಜಗನ್ಮಾತೆಯ ಕೃಪೆಗೆ ಶರಣಾದ. ಇದು ನಿಜವಾಗಿಯೂ ಪರಮ ಸೌಭಾಗ್ಯವೇ ಸರಿ. ಸಾಧಾರಣ ವ್ಯಕ್ತಿತ್ವಕ್ಕೆ ಸಾಧ್ಯವಾಗದ ಪರಮ ಸಾಧನೆಯ ಮಟ್ಟವೇ ಸರಿ. ಇವಿಷ್ಟು ಸಾತ್ವಿಕವಾದ ಕ್ಷುದಿರಾಮನ ಪತ್ನಿ ಸಾತ್ವಿ ಚಂದ್ರಮಣಿ ದೇವಿಯ ಪರಮ ಸಾಧನೆಯ ಪರಿಚಯಕ್ಕೆ ಒಂದಿಷ್ಟು ನಿದರ್ಶನ. ಇದರ ಬೆನ್ನಲ್ಲೇ ಕ್ಷುದಿರಾಮನ ಆಧ್ಯಾತ್ಮಿಕ ಶಕ್ತಿಯ ಇನ್ನೊಂದು ಮುಖವನ್ನು ನಮಗೆ ಪರಿಚಯಿಸುವ ಇನ್ನೊಂದು ಸ್ವಾರಸ್ಯಕರ ಪ್ರಸಂಗ ನಡೆಯುತ್ತದೆ. ಅದೇನೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಒಳಿತಾಗಲಿ.